ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಖಾಲಿ ಹೊಟ್ಟೆಯಲ್ಲಿ ನೀವೇನೇ ತಿಂದರೂ ಏನೇ ಕುಡಿದ್ರೂ ಅದ್ರ ಪೂರ್ತಿಯಾದ ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ತುಸು ಬೆಚ್ಚಗಿರೋ ನೀರಿಗೆ ನಿಂಬೆಹಣ್ಣು ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ವೆರೈಟಿ ಆಫ್ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಅಂತೂ. ನಿಂಬೆಹಣ್ಣಿಂದ ಹೇಳೋದಾದರೆ ರಿಚ್ ಇನ್ ವಿಟಮಿನ್ ಸಿ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ, ಆ್ಯಂಡ್ ಬೂಸ್ಟಿಂಗ್ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಇದು. ಆ್ಯಂಡ್ ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಂಪ್ರೂವಿಂಗ್ ಸ್ಕಿನ್ ಹೆಲ್ತ್ ಅಂತಲೂ ಹೇಳ್ಬೋದು. ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಇರೋರಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಇದು. ಇನ್ನು ಹನಿ ಬಗ್ಗೆ ಹೇಳೋದಾದರೆ ಸ್ಕಿನ್ ಮಾಯ್ಶ್ಚರೈಸ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಎರಡನ್ನು ಮಿಕ್ಸ್ ಮಾಡಿ ಕುಡಿದ್ರಂತೂ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ, ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ತುಂಬ ಹೆಲ್ಪ್ ಮಾಡುತ್ತೆ, ಬಾಡಿನ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ಅಭ್ಯಾಸನ ನೀವು ಎಲ್ಲರೂ ಮಾಡ್ತಿರ್ತೀರ ಅನ್ನೋದು ಗೊತ್ತು. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ತಿದ್ದೀನಿ. ಯೂಶ್ವಲಿ ಎಲ್ಲರೂ ಖಾಲಿ ಹೊಟ್ಟೆಗೆ ಈ ಥರ ಬಿಸಿನೀರಿಗೆ ನಿಂಬೆಹಣ್ಣು ಜೇನುತುಪ್ಪ ಹಾಕೊಂಡು ಕುಡಿಯೋ ಅಭ್ಯಾಸ ತುಂಬ ಜನ ಮಾಡಿರ್ತಾರೆ. ಇದು ನ್ಯೂಟ್ರಿಯೆಂಟ್ ರಿಚ್ ಅಂತಲೇ ಹೇಳ್ಬೋದು. ಗುಡ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ ಅಂತ ಕೂಡ ಹೇಳ್ಬೋದು. ಐರನ್, ಫೈಬರ್ ಎಲ್ಲನೂ ಇದರಲ್ಲಿ ಯಥೇಚ್ಛವಾಗಿದೆ. ಆ್ಯಂಡ್ ಮಕ್ಕಳು ಬೋನ್ ಹೆಲ್ತ್ಗಂತೂ ತುಂಬ ಇಂಪಾರ್ಟೆಂಟ್ ಇದು. ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಗ್ಲುಟನ್ ಫ್ರೀ ಕೂಡ. ಇನ್ನೂ ಯಾರಾದರೂ ನಿಮ್ಮ ಮಕ್ಕಳಿಗೆ ಈ ರಾಗಿ ಸರಿ ಕೊಡ್ತಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಅವ್ರಿಗೆ ಅಭ್ಯಾಸ ಮಾಡಿಸಿ. ಪಾಪು ಮುಂಚೆ ನೋಡಿ ಹಠ ಮಾಡ್ತಿದ್ದಾಳೆ ತಿನ್ನೋದಕ್ಕೆ, ನಾನು ಹಿಂಸೆ ಮಾಡಿ ಬಿಡ್ತಿಲ್ಲ ತಿನ್ನೋವರೆಗೂ. ಕೊನೆಗಳು ತಿಂತಾಳೆ, ಇಷ್ಟಪಟ್ಟು ತಿಂತಾಳೆ, ಸ್ಟಾರ್ಟಿಗೆ ಹಂಗೆ ಆಡ್ತಾಳೆ ಅಷ್ಟೇ. ಸೊಪ್ಪಿಗೆ ಇಂಗ್ಲೀಷಲ್ಲಿ ಮಲ್ಬರ್ ಸ್ಪಿನಾಚ್ ಅಂತಲೂ ಕರೀತಾರೆ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ರಿಚ್ ಇನ್ ವಿಟಮಿನ್ ಎ, ಸಿ ಆ್ಯಂಡ್ ಕೆ ಅಂತಲೇ ಹೇಳ್ಬೋದು. ಆ್ಯಸ್ ವೆಲ್ ಆ್ಯಸ್ ಮಿನರಲ್ಸ್ ಕೂಡ ಇದೆ ಇದರಲ್ಲಿ. ಲೈಕ್ ಯಾವುದೇದಪ್ಪ ಅಂತ ಹೇಳಿದ್ರೆ ಕ್ಯಾಲ್ಶಿಯಮ್, ಐರನ್ ಆ್ಯಂಡ್ ಮೆಗ್ನೀಷಿಯಮ್ ಕೂಡ ಇದೆ. ಇದು ಓವರಾಲ್ ಹೆಲ್ತ್ ಬೆನಿಫಿಟ್ಸ್ಗೆ ತುಂಬ ಸಹಾಯಕಾರಿ ಅಂತಲೇ ಹೇಳ್ಬೋದು. ಬೂಸ್ಟಿಂಗ್ ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡುತ್ತೆ. ಇವತ್ತಿನ ಪೂರ್ತಿ ಲಾಗ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಹೋಗಿ ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ನಿಮ್ಗೆ ಈ ವಿಡಿಯೋದಿಂದ ಏನಾದರೂ ಯೂಸ್ ಆಗುತ್ತೆ ಅನ್ನೋದಿದ್ರೆ ಮಾತ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಹ್ಯಾಪಿಯಾಗಿರಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬೈ.